ನಮಸ್ಕಾರ. ಇತ್ತೀಚೆಗೆ ನಮ್ಮ ಪ್ರಧಾನಿ 3 ದೇಶಗಳ ಪ್ರವಾಸದಲ್ಲಿದ್ರು ಅಲ್ವಾ? ಆ ಪ್ರವಾಸದಲ್ಲಿ ಎಲ್ಲರ ಕಣ್ಣು ತಪ್ಪಿಸಿ ನಡೆದ ಒಂದು ಸಣ್ಣ ಒಪ್ಪಂದ ಭಾರತದ ಆರ್ಥಿಕತೆಯ ಇಡೀ ದಿಕ್ಕನ್ನೇ ಬದಲಿಸೋ ಶಕ್ತಿ ಹೊಂದಿದೆ ಅಂದ್ರೆ ನಂಬ್ತೀರಾ? ಹೌದು, ಒಂದು ಚಿಕ್ಕ ದೇಶದ ಜೊತೆಗಿನ ಟ್ರೇಡ್ ಡೀಲ್ ಇಡೀ ದೇಶದ ಆರ್ಥಿಕ ಭವಿಷ್ಯವನ್ನೇ ಬದಲಾಯಿಸೋಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಈ ಒಪ್ಪಂದದ ಸಣ್ಣ ಸಣ್ಣ ವಿವರಗಳನ್ನು ನೋಡಿದಾಗ ಮಾತ್ರ. ಬನ್ನಿ, ಇದರ ಹಿಂದಿನ ಮಾಸ್ಟರ್ ಪ್ಲಾನ್ ಏನು ಅಂತ ಒಟ್ಟಿಗೆ ನೋಡೋಣ. ಸರಿ, ಮೊದಲು ಪ್ರವಾಸದ ಹೈಲೈಟ್ಸ್ ನೋಡೋಣ. ಜಾರ್ಡಾನ್ನಲ್ಲಿ ಯುವರಾಜನ ಜೊತೆ ಮಾತುಕತೆ, ಇಥಿಯೋಪಿಯಾದಲ್ಲಿ ಐತಿಹಾಸಿಕ ಗೌರವ, ಎಲ್ಲವೂ ಆಯ್ತು. ಆದರೆ ಈ ಇಡೀ ಪ್ರವಾಸದ ಅಸಲಿ ಗೇಮ್ ಚೇಂಜರ್ ನಡೆದಿದ್ದು 3ನೇ ಸ್ಟಾಪ್ನಲ್ಲಿ, ಅದುವೇ ಓಮನ್. ಸೊ ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಅದೇ ಓಮನ್ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇದನ್ನ ಕೇವಲ ಒಂದು ವ್ಯಾಪಾರ ಒಪ್ಪಂದ ಅಂತ ಅನ್ಕೋಬೇಡಿ. ಇದರ ಹಿಂದೆ ಒಂದು ದೊಡ್ಡ ಆರ್ಥಿಕ ತಂತ್ರಗಾರಿಕೆನೇ ಅಡಗಿದೆ. ಈ ಒಪ್ಪಂದ ಯಾಕೆ ಇಷ್ಟು ಮುಖ್ಯ ಅಂತ ತಿಳ್ಕೊಳ್ಳೋ ಮೊದಲು ಈಗಿನ ಪರಿಸ್ಥಿತಿ ಏನು ಅಂತ ನೋಡೋಣ. ನೋಡಿ, 2024-25ರ ಹೊತ್ತಿಗೆ ಭಾರತ ಹಾಗೂ ಓಮನ್ ನಡುವಿನ ವಾರ್ಷಿಕ ವ್ಯಾಪಾರ ಬರೋಬ್ಬರಿ $10.61 ಬಿಲಿಯನ್. ಅಂದ್ರೆ ಈಗಾಗಲೇ ಒಂದು ಗಟ್ಟಿ ಸಂಬಂಧ ಇದೆ ಅಂತಾಯ್ತು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ವ್ಯಾಪಾರದಲ್ಲಿ ಒಮನ್ನ ಕೈ ಸ್ವಲ್ಪ ಮೇಲಿತ್ತು. ಅಂದ್ರೆ ಅವರು ನಮಗೆ ರಫ್ತು ಮಾಡೋದೇ ಜಾಸ್ತಿ, ಹಾಗಾಗಿ ಅವರಿಗೆ ಟ್ರೇಡ್ ಸರ್ಪ್ಲಸ್ ಇತ್ತು. ಆದರೆ ಈಗ ಸಹಿ ಹಾಕಿರೋ ಈ ಹೊಸ ಒಪ್ಪಂದ ಇದೆಯಲ್ಲ, ಇದು ಈ ಇಡೀ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಲಿದೆ. ಹಾಗಿದ್ರೆ ಈ ಒಪ್ಪಂದದ ಸೀಕ್ರೆಟ್ ಏನು? ಸಿಂಪಲ್. ಬಹುತೇಕ ಎಲ್ಲ ಭಾರತೀಯ ವಸ್ತುಗಳ ಮೇಲೆ ಓಮಾನ್ ಹಾಕ್ತಿದ್ದ ಇಂಪೋರ್ಟ್ ಡ್ಯೂಟಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ಇದೇ ನೋಡಿ ಅಸಲಿ ಗೇಮ್ ಚೇಂಜರ್. ಈ ಒಪ್ಪಂದದ ನಿಜವಾದ ಪವರ್ ಇರೋದೇ ಅದರ ಸೈಜ್ನಲ್ಲಿ. ಯೋಚನೆ ಮಾಡಿ, 2026ರಿಂದ ಓಮನ್ಗೆ ಹೋಗೋ ನಮ್ಮ 99.38% ಸರಕುಗಳ ಮೇಲೆ ಝೀರೋ ಟ್ಯಾಕ್ಸ್. ಇದು ಸಣ್ಣ ಬದಲಾವಣೆಯಲ್ಲ, ಇದೊಂದು ಕ್ರಾಂತಿನೇ ಸರಿ. ಇದರಿಂದ ನಮಗೇನು ಲಾಭ ಅಂತನಾ? ನೋಡಿ, ನಮ್ಮ ಕಾಂಪಿಟೇಟರ್ಸ್ ಅಂದರೆ ಚೀನಾ, ವಿಯೆಟ್ನಾಂ, ಇವರಿಗೆ ಓಮನ್ ಜೊತೆ ಈ ಥರದ ಡೀಲ್ ಇಲ್ಲ. ಸೊ ಅವರ ಪ್ರಾಡಕ್ಟ್ಸ್ ಮೇಲೆ ಓಮನ್ ಟ್ಯಾಕ್ಸ್ ಹಾಕುತ್ತೆ. ಆದರೆ ನಮ್ಮ ಪ್ರಾಡಕ್ಟ್ಸ್ ಟ್ಯಾಕ್ಸ್ ಫ್ರೀ. ನೇರವಾಗಿ ಬೆಲೆಯಲ್ಲಿ ನಮಗೆ ಅಡ್ವಾಂಟೇಜ್ ಸಿಕ್ಕಾಗಾಯ್ತು. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಬನ್ನಿ. ಈ ಟ್ಯಾಕ್ಸ್ ಫ್ರೀ ಡೀಲ್ನಿಂದ ಓಮನ್ನ ಒಂದು ಅಂಗಡಿಯಲ್ಲಿ ಮೇಡ್ ಇನ್ ಇಂಡಿಯಾ ಟೀ ಶರ್ಟ್ ಬೆಲೆ ₹100 ಅಂದ್ಕೊಳ್ಳಿ. ಆದರೆ ಅದೇ ಕ್ವಾಲಿಟಿಯ ಚೀನಾ ಅಥವಾ ವಿಯೆಟ್ನಾಂ ಟೀ ಶರ್ಟ್ಸ್ ತಗೋಬೇಕಂದ್ರೆ ಅದರ ಮೇಲೆ ಟ್ಯಾಕ್ಸ್ ಸೇರಿ ಬೆಲೆ ಆಗುತ್ತೆ ₹120. ಈಗ ಹೇಳಿ, ಕಸ್ಟಮರ್ ಯಾವ್ದು ತಗೋತಾರೆ? ಖಂಡಿತವಾಗಿಯೂ ಭಾರತದ್ದು. ಇದರಿಂದ ನಮ್ಮ ರಫ್ತು ಎಷ್ಟು ಹೆಚ್ಚಾಗ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಇಲ್ಲಿಯವರೆಗೂ ನಾವು ಒಪ್ಪಂದದಲ್ಲಿ ಏನಿದೆ ಅಂತ ನೋಡಿದ್ವಿ. ಆದರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಒಪ್ಪಂದದಲ್ಲಿ ಏನಿಲ್ಲ ಅನ್ನೋದು. ಇದು ಭಾರತದ ಸ್ಮಾರ್ಟ್ ಮೂವ್ ಅನ್ನೋದಕ್ಕೆ ಸಾಕ್ಷಿ. ನೋಡಿ, ಭಾರತ ತುಂಬ ಜಾಣ್ಮೆಯಿಂದ ಕೃಷಿ, ಡೈರಿ, ಚಿನ್ನ, ಬೆಳ್ಳಿ, ಆಭರಣಗಳಂತಹ ಕೆಲವು ಸೆಕ್ಟರ್ಗಳನ್ನು ಈ ಡೀಲ್ನಿಂದ ಹೊರಗಿಟ್ಟಿದೆ. ಫನಿ ಪಾರ್ಟ್ ಏನಂದ್ರೆ, ಓಮನ್ ಈ ವಸ್ತುಗಳನ್ನು ಅಷ್ಟೊಂದು ರಫ್ತು ಮಾಡೋದೇ ಇಲ್ಲ. ಆದ್ರೂ ಭಾರತ ಯಾಕೀಗೆ ಮಾಡ್ತು? ಹಾಗಿದ್ರೆ ಪ್ರಶ್ನೆ ಉದ್ಭವಿಸುತ್ತೆ, ಓಮನ್ ಅಂತಹ ಫ್ರೆಂಡ್ಲಿ ದೇಶದ ಜೊತೆ ಮಾತಾಡುವಾಗ ಈ ಕಂಡೀಷನ್ಗಳನ್ನು ಹಾಕೋ ಅವಶ್ಯಕತೆ ಏನಿತ್ತು? ವೆಲ್, ಇದರಿಂದ ಒಂದು ದೊಡ್ಡ ಸಂದೇಶನೇ ಇದೆ. ಇದರ ಹಿಂದಿನ ತಂತ್ರ ತುಂಬ ಕ್ಲಿಯರ್ ಆಗಿದೆ. ಈ ಮೆಸೇಜ್ ಓಮನ್ಗೆ ಅಲ್ಲ, ಇದು ಮುಂದೆ ಬರುವ ದೊಡ್ಡ ದೊಡ್ಡ ದೇಶಗಳ ಜೊತೆಗಿನ ವ್ಯಾಪಾರ ಒಪ್ಪಂದಗಳಿಗೆ ಒಂದು ರೂಲ್ ಬುಕ್ ಸೆಟ್ ಮಾಡಿದ ಹಾಗೆ. ಯೋಚನೆ ಮಾಡಿ, ನಾಳೆ ಅಮೆರಿಕ ಅಥವಾ ಯುರೋಪಿಯನ್ ಯೂನಿಯನ್ ಜೊತೆ ಮಾತುಕತೆಗೆ ಕೂತಾಗ ಅವರು ನಮ್ಮ ಕೃಷಿ ಮತ್ತು ಡೈರಿ ಮಾರುಕಟ್ಟೆ ತೆರೆಯಿರಿ ಅಂತ ಒತ್ತಡ ಹಾಕ್ತಾರೆ. ಆಗ ಭಾರತ ಸುಲಭವಾಗಿ ಹೇಳ್ಬೋದು, ಸಾರಿ, ನಾವು ಓಮನ್ UK ಜೊತೆಗಿನ ಡೀಲ್ನಲ್ಲೂ ಇದನ್ನು ಹೊರಗಿಟ್ಟಿದ್ದೇವೆ, ಇದು ನಮ್ಮ ನಾನ್ ನೆಗೋಷಿಯಬಲ್ ಪಾಲಿಸಿ. ನೋಡಿ, ಇದು ಮಾತುಕತೆಯಲ್ಲಿ ನಮ್ಮ ಪೊಸಿಷನನ್ನು ಎಷ್ಟು ಸ್ಟ್ರಾಂಗ್ ಮಾಡುತ್ತೆ. ಈ ಒಪ್ಪಂದ ಕೇವಲ ಬಿಸ್ನೆಸ್ ಬಗ್ಗೆ ಮಾತ್ರ ಅಲ್ಲ, ಇದು ಓಮೆನ್ನಲ್ಲಿ ಕೆಲಸ ಮಾಡ್ತಿರೋ ಲಕ್ಷಾಂತರ ಭಾರತೀಯರ ಜೀವನದ ಮೇಲೆ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಹೇಗೆ ಅಂತೀರಾ? ನೋಡಿ, ಕಾಂಟ್ರಾಕ್ಟ್ ವರ್ಕರ್ಗಳಿಗೆ ಸಿಗ್ತಿದ್ದ ವೀಸಾ ಮೊದಲು 90 ದಿನ ಇತ್ತು. ಈಗ ಅದನ್ನು ನೇರವಾಗಿ 2 ವರ್ಷಕ್ಕೆ ಏರಿಸಲಾಗಿದೆ. ಮತ್ತು ಈ ಬೆನಿಫಿಟು ಪಾಕಿಸ್ತಾನ, ಬಾಂಗ್ಲಾದೇಶ್, ಶ್ರೀಲಂಕಾದ ಕಾರ್ಮಿಕರಿಗೆ ಇಲ್ಲ. ಇದು ಎಕ್ಸ್ಕ್ಲೂಸಿವ್ ಆಗಿ ಭಾರತೀಯರಿಗೆ ಮಾತ್ರ. ಒಮಾನ್ನ ಒಟ್ಟು ಜನಸಂಖ್ಯೆ ಸುಮಾರು 55 ಲಕ್ಷ. ಅದರಲ್ಲಿ ನಮ್ಮ ಭಾರತೀಯರೇ ಸುಮಾರು 8 ಲಕ್ಷ ಜನ ಇದ್ದಾರೆ. ಅಂದ್ರೆ ಅಲ್ಲಿನ ಪಾಪ್ಯುಲೇಷನ್ನ 15% ನಾವೇ. ಸೊ ಈ ವೀಸಾ ಬದಲಾವಣೆ ಅಲ್ಲಿರೋ ನಮ್ಮ ಸಮುದಾಯಕ್ಕೆ ಎಷ್ಟು ದೊಡ್ಡ ಸಹಾಯ ಆಗ್ಬೋದು, ಮತ್ತು ಇದರಿಂದ ನಮ್ಮ ದೇಶಕ್ಕೆ ಬರುವ ರೆಮಿಟೆನ್ಸ್ ಎಷ್ಟು ಹೆಚ್ಚಾಗ್ಬೋದು ಅಂತ ಯೋಚಿಸಿ. ಸರಿ, ಈಗ ಬಿಗ್ ಪಿಕ್ಚರ್ ನೋಡೋಣ. ಈ ಒಂದು ಸಣ್ಣ ಡೀಲ್ ಭಾರತದ ದೊಡ್ಡ ಗ್ಲೋಬಲ್ ಎಕನಾಮಿಕ್ ಸ್ಟ್ರಾಟಜಿಯಲ್ಲಿ ಹೇಗೆ ಫಿಟ್ ಆಗುತ್ತೆ?
ಇದು ಬಹುಶಃ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಭಾಗ. ಈ ಎಲ್ಲ ತಂತ್ರಗಾರಿಕೆಯ ಮೂಲ ಉದ್ದೇಶ ಒಂದೇ, ಎಕನಾಮಿಕ್ ರೆಸಿಲಿಯನ್ಸ್ ಅನ್ನೋದನ್ನ ಕಟ್ಟೋದು. ಅಂದ್ರೆ ಏನು? ಸಿಂಪಲ್. ಜಗತ್ತಿನಲ್ಲಿ ಯಾವುದೋ ಒಂದು ದೊಡ್ಡ ದೇಶದ ಜೊತೆ ನಮ್ಮ ಸಂಬಂಧ ಹಾಳಾದ್ರೂ ನಮ್ಮ ಎಕಾನಮಿಗೆ ದೊಡ್ಡ ಹೊಡೆತ ಬೀಳ್ಬಾರ್ದು. ಅದಕ್ಕೊಂದು ಸೇಫ್ಟಿ ನೆಟ್ ಇದು. ಇದ್ರೆ ಹಿಂದಿನ ಐಡಿಯಾ ತುಂಬ ಸಿಂಪಲ್. ಒಂದೇ ದೊಡ್ಡ ದೇಶದ ಜೊತೆ $50 ಬಿಲಿಯನ್ ವ್ಯಾಪಾರ ಇಟ್ಕೊಳ್ಳೋ ಬದಲು 5 ಬೇರೆ ಬೇರೆ ಸಣ್ಣ ದೇಶಗಳ ಜೊತೆ ತಲಾ $10 ಬಿಲಿಯನ್ ವ್ಯಾಪಾರ ಇಟ್ಕೊಳ್ಳೋದು ಹೆಚ್ಚು ಸೇಫ್ ಅಲ್ವಾ? ರಿಸ್ಕ್ ಡೈವರ್ಸಿಫೈ ಆಗತ್ತೆ. ಹಾಗಾಗಿ ಈ ಓಮೆನ್ ಡೀಲ್ ಅನ್ನೋದು ಒಂದು ಒಂಟಿ ಘಟನೆ ಅಲ್ಲ. ಇದು UK ಜೊತೆಗಿನ ಡೀಲ್ನ ಒಂದು ಭಾಗ, ಮುಂದೆ ಇಸ್ರೇಲ್ ಜೊತೆ ಆಗಬಹುದಾದ ಡೀಲ್ನ ಮುನ್ಸೂಚನೆ. ಇದು ಒಂದು ನೆಟ್ವರ್ಕ್ ಬಿಲ್ಡ್ ಮಾಡೋ ತಂತ್ರ, ಜಗತ್ತಿನಾದ್ಯಂತ ನಮ್ಮದೇ ಆದ ವ್ಯಾಪಾರ ಒಪ್ಪಂದಗಳ ಜಾಲ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಆರ್ಥಿಕ ದೈತ್ಯರು ಜಗತ್ತನ್ನ ಆಳ್ತಿರುವ ಈ ಕಾಲದಲ್ಲಿ ಭಾರತ ಈ ರೀತಿ ಸಣ್ಣ ಸಣ್ಣ ಆದರೆ ಆಯಕಟ್ಟಿನ ಪಾಲುದಾರಿಕೆಗಳ ಒಂದು ಜಾಲವನ್ನೇ ನಿರ್ಮಿಸ್ತಿದೆ. ಭವಿಷ್ಯದ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಇದೇ ಅಲ್ಟಿಮೇಟ್ ಕೀಯಾಗಿರ್ಬೋದೇ? ಯೋಚಿಸಬೇಕಾದ ವಿಷಯ.